ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಕ್ರಾಂ ಕ್ರೀಂ ಸೌಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಬಹಳಷ್ಟು ವಿಚಾರಗಳನ್ನು ನಾನು ಯೂಟ್ಯೂಬ್ ಮೂಲಕ ಹೇಳ್ತಾ ಇರ್ತೀನಿ. ಸಾಕಷ್ಟು ಜನಕ್ಕೆ ಆ ವಿಚಾರಗಳನ್ನು ಇಷ್ಟ ಆಗಿ ಫೋನ್ ಮಾಡಿ ಹೇಳ್ತಾರೆ, ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾರೆ. ನಮಗೆ ಯಾರೋ ಒಬ್ಬರು ಒಂದು ವಿಚಾರನ ಬಿಡಿಸಿ ಹೇಳ್ತಾ ಇದ್ದಾರೆ ಅಂದಾಗ ಅವ್ರನ್ನ ನಾವು ಗುರು ಅಂತ ಭಾವಿಸ್ತೀವಿ. ಮೊದಲನೇದಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಯಾವುದೇ ಒಂದು ವಿಷಯನೂ ಗುರು ಮುಖೇನ ತಗೊಂಡಾಗ ಅದಕ್ಕೆ ಹೆಚ್ಚು ಬಲ ಇರುತ್ತೆ ಮತ್ತು ಆ ಒಂದು ಶಕ್ತಿ ಜಾಸ್ತಿ ಇರುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ನಾನಿಲ್ಲಿ ಕೊಡ್ತಕ್ಕಂಥ ವಿಚಾರಗಳು ಸಾಕಷ್ಟು ನಮ್ಮ ಗುರು ಮುಖೇನ ತಿಳ್ಕೊಂಡಿರ್ತಕ್ಕಂಥದ್ದು, ಪುಸ್ತಕಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದು, ಗುರು ಹಿರಿಯರಿಂದ ತಿಳ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಷಯಗಳ ಸಂಗ್ರಹಣೆಯಿಂದ ಯೂಟ್ಯೂಬ್ನಲ್ಲಿ ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಈ ಆಧುನಿಕ ಯುಗದಲ್ಲಿ ಈ ಏನು ಮಾಡರ್ನ್ ಲೈಫ್ ಇದೆ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲದ ಸುಳಿಯಲ್ಲಿ ಇರ್ತಾರೆ. ನಮಗೆ ಸಾಲನೇ ಇಲ್ಲ ಅನ್ನುವಂಥ ವ್ಯಕ್ತಿ ಯಾರೂ ಇಲ್ಲ. ಯಾಕೆಂದರೆ ಕ್ರೆಡಿಟ್ ಕಾರ್ಡ್ ಮೂಲಕ ಟಿ ವಿನೋ, ಫ್ರಿಜ್ಜೋ, ವಾಷಿಂಗ್ ಮಿಷಿನ್ನು, ಯಾವುದೋ ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತಗೊಳ್ತಾರೆ. ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಹೇಗಿದೆ ಅಂದರೆ, ಯಾವುದೇ ಕಾರಣಕ್ಕೂ ನೀವು ಪರ್ಸ್ನಲ್ಲಿ ಇಡಬೇಡಿ. ಮೊದಲನೇದಾಗಿ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರೂಜಿ ಯಾಕೋ ನಮ್ಮ ಸಾಲನೇ ತೀರ್ತಾ ಇಲ್ಲ, ಈ ಋಣ ಎಲ್ಲ ಯಾವತ್ತು ಮುಗಿಯುತ್ತೆ, ಈ ಥರ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ರೆಮಿಡಿಯನ್ನು ಇವತ್ತು ಕೊಡ್ತೀನಿ. ಮೊದಲನೇದಾಗಿ ಯಾವುದೇ ಕ್ರೆಡಿಟ್ ಕಾರ್ಡ್ಗಳನ್ನು ದಯವಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಡಬೇಡಿ. ಪರ್ಸು ಓನ್ಲಿ ಡೆಬಿಟ್ ಕಾರ್ಡ್ ಮತ್ತು ಸ್ವಲ್ಪ ಕರೆನ್ಸಿಯನ್ನು ಇಡ್ತಕ್ಕಂಥದ್ದು. ನೋಟುಗಳನ್ನು ಒಂದಾದ ನಂತರ ಒಂದು ಡಿನಾಮಿನೇಷನ್ ಏನಿದೆ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ಈ ರೀತಿ ಕ್ಲೀನಾಗಿ ಜೋಡಿಸಿಟ್ಕೊಳ್ತಕ್ಕಂಥದ್ದು ಹಣಕ್ಕೆ ನಾವು ಕೊಡ್ತಕ್ಕಂಥ ಗೌರವ ಮತ್ತು ಬೆಲೆ. ಸೊ ನಾವು ಯಾವಾಗ ಇದನ್ನು ಮಾಡ್ತೀವಿ, ಹಣ ನಮ್ಮ ಹತ್ರ ಉಳಿತಾ ಹೋಗುತ್ತೆ. ಹಣ ಯಾವಾಗ ಉಳಿಯುತ್ತೆ, ನಾವು ಕೊಟ್ಟವರು ಯಾರೇ ಆಗಿದ್ರೂ ಸಾಲದ ಹಣನ ವಾಪಸ್ಸು ಕೊಡ್ತಾ ಹೋಗ್ತೀವಿ. ಬಹಳಷ್ಟು ವಿಚಾರಗಳಲ್ಲಿ ಮನುಷ್ಯ ತನಗೆ ಅಗತ್ಯ ಇರುತ್ತೋ ಇರಲ್ವೋ, ನಾವು ಬೇರೆಯವ್ರನ್ನ ನೋಡಿ ಫಾಲೋ ಮಾಡಿ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತೀವಿ. ಈಗ ನಮ್ಮ ಮನೇಲಿ ಯಾವುದೋ ಒಂದು ಟಿ ವಿ ಇದೆ, ಸಾಕು ನಮಗೆ, ಈ ಒಂದು ಸಾಕು ಅನ್ನೋ ಮನೋಭಾವನೆ ಏನಿದೆ ಅದನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಅಗತ್ಯ ಇದೆಯಾ ಅಂತಲೂ ಫಸ್ಟ್ ನೋಡಬೇಕು. ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಮೆಟೀರಿಯಲ್ನ ನಾವು ಮನೆಗೆ ತರಬೇಕಾದ್ರೆ ಅದು ನಮಗೆ ಅಗತ್ಯ ಇದೆಯಾ, ಉಪಯೋಗ ಇದೆಯಾ, ಇದನ್ನು 3-4 ಬಾರಿ ಯೋಚನೆ ಮಾಡಿ ಆನಂತರ ತಗೊಳ್ತಕ್ಕಂಥದ್ದು. ಮೊದಲನೇದು ಸಾಲದ ಸುಳಿಯಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಾಲಕ್ಕೆ ಸಿಗಾಕೊಳ್ಳದೆ ಇದ್ದಂಗೆ ಹೆಲ್ಪ್ ಮಾಡುತ್ತೆ. ಎರಡನೇ ವಿಚಾರ ಏನು, ನಮ್ಮ ಕುಟುಂಬಕ್ಕೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಅದನ್ನು ನೋಡ್ಕೊಳ್ಬೇಕು. ಅದನ್ನು ನೋಡಿ ಒಂದು ಲೆಕ್ಕಾಚಾರನ ಹಾಕಿ ಅಗತ್ಯ ಇರತಕ್ಕಂಥದಕ್ಕೆ ಮಾತ್ರ ಹಣನ ಖರ್ಚು ಮಾಡಿದಾಗ ಹಣ ನಮ್ಮಲ್ಲಿ ಉಳಿಯುತ್ತೆ. ನಾವು ಯಾರಿಂದನೋ ಸಾಲ ಪಡೆದಿರ್ತೀವಿ, ಆ ಹಣನ ವಾಪಸ್ ಕೊಡ್ಬೋದು. ಇದರ ಜೊತೆಗೆ ಶಾಸ್ತ್ರಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವಿಷಯಗಳನ್ನು ಫಾಲೋ ಮಾಡಿದಾಗ ನಮಗೆ ಈ ಋಣ ಮುಕ್ತಿ ಆಗುತ್ತೆ. ಸಾಕಷ್ಟು ಸಾಲಗಳಿರುತ್ತೆ. ಎಷ್ಟೋ ಜನಕ್ಕೆ ಮನೆ ಕಟ್ಟಿದ್ವಿ ಸಾಲ ಆಯಿತು, ಕಾರ್ ತೊಗೊಂಡ್ವಿ ಸಾಲ ಆಯಿತು, ವೆಹಿಕಲ್ ತೊಗೊಂಡ್ವಿ ಸಾಲ ಆಯಿತು, ಸೈಟ್ ತೊಗೊಂಡ್ವಿ ಸಾಲ ಆಯಿತು. ಈ ಎಲ್ಲ ಯಾವುದೇ ರೀತಿಯ ಸಾಲಗಳಿದ್ರೂ ಕೂಡ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ತಂತ್ರನ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು. ತುಂಬ ಸರಳವಾಗಿರ್ತಕ್ಕಂಥ ವಿಷಯ. ಒಂದು ಬಟ್ಲಲ್ಲಿ ರವೆ ತೊಗೊಳ್ಬೇಕು. ಚಿರೋಟಿ ರವೆ ಆದ್ರೂ ಆಗುತ್ತೆ, ಸಣ್ಣ ರವೆ ಅಥವಾ ಬಿಳಿ ರವೆ ಆದ್ರೂ ಆಗುತ್ತೆ. ಬೆಂಗಳೂರು ರವೆ ಅಂತಲೂ ಕೂಡ ಹೇಳ್ತಾರೆ. ಮಂಗಳವಾರ ದಿನ ಸ್ನಾನ ಎಲ್ಲ ಮಾಡಿದ ನಂತರ ದೇವ್ರ ದೀಪ ಎಲ್ಲ ಹಚ್ಚಿ ಒಂದು ಬಟ್ಲಲ್ಲಿ ರವೆಯನ್ನು ಇಟ್ಕೊಳ್ಳಿ. ಅದನ್ನು ಕೈಯಲ್ಲಿ ಇಟ್ಕೊಂಡು ಶಿವನನ್ನು ಪ್ರಾರ್ಥನೆ ಮಾಡಿ. ಮಂತ್ರ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಓಂ ಋಣಮುಕ್ತೇಶ್ವರಾಯ ನಮಃ 108 ಬಾರಿ ಮಂಗಳವಾರ ದಿವಸ ಜಪ ಮಾಡಿ ಆ ರವೆಯನ್ನು ತಗೊಂಡೋಗಿ ಯಾವುದಾದ್ರೂ ಮರದ ಹತ್ತಿರ ಸುತ್ತಲೂ ಹಾಕ್ತಕ್ಕಂಥದ್ದು ಒಳ್ಳೆಯದು. ಅಲ್ಲಿರ್ತಕ್ಕಂಥ ಇರುವೆಗಳಿಗೆ ಆಹಾರನ ಕೊಡ್ತೀರಾ. ಯಾರು ಇರುವೆಗಳಿಗೆ
ಮಂಗಳವಾರದ ದಿನ ರವೆಯನ್ನು ಈ ರೀತಿ ಶಿವನ ಒಂದು ಮಂತ್ರನ ಪ್ರಾರ್ಥನೆ ಮಾಡಿ ಕೊಡ್ತಾರೆ, ಅವರ ಸಾಲದ ಪ್ರಮಾಣ ಹಂತ ಹಂತವಾಗಿ ಕಡಿಮೆಯಾಗಿ ಮುಗಿದೋಗುತ್ತೆ. ಮೊದಲನೇದಾಗಿ ನಾವು ಕೂಡ ಸಂಕಲ್ಪ ಮಾಡಿಕೊಳ್ಬೇಕು, ನಾನು ಇನ್ಯಾವುದೇ ಕಾರಣಕ್ಕೂ ಸಾಲ ಮಾಡಲ್ಲ, ಮತ್ತು ಯಾವುದೇ ಅಗತ್ಯ ಇಲ್ಲದೆ ಇರೋ ವಸ್ತುವನ್ನು ತಗೊಳ್ಳಲ್ಲ. ಇದು ತುಂಬ ಪ್ರಮುಖವಾಗಿರುತ್ತೆ. ಅದರ ಜೊತೆಗೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂದರೆ 1 ವರ್ಷದ ಕಾಲ ಮಾಡಬೇಕು. ಪ್ರತಿ ಮಂಗಳವಾರ ಮಾತ್ರ ಮಾಡಬೇಕು. ಮೊದಲೇ ಏನು ನೀವು ಮಂಗಳವಾರ ಪ್ರಾರಂಭ ಮಾಡ್ತೀರಾ, ಯಾವುದೇ ಮಂಗಳವಾರ ಪ್ರಾರಂಭ ಮಾಡ್ಬೋದು. ಮಂಗಳವಾರದಿಂದ ಪ್ರಾರಂಭ ಮಾಡಿ 48 ದಿನದವರೆಗೆ ಪ್ರತಿ ದಿವಸನೂ ಕೂಡ ಓಂ ಋಣಮುಕ್ತೇಶ್ವರಾಯ ನಮಃ ಈ ಮಂತ್ರನ ಒಂದು ಬಟ್ಲಲ್ಲಿ ತೊಗೊಂಡು ರವೆಯನ್ನು ಅದರಲ್ಲಿ ಬಟ್ಲಿಗೆ ಕೈಯನ್ನು ಮುಚ್ಕೊಂಡು ಓಂ ಋಣಮುಕ್ತೇಶ್ವರಾಯ ನಮಃ ಶಿವನ ಒಂದು ಮಂತ್ರ, ಋಣಮುಕ್ತಿಯ ಮಂತ್ರ, ಅದನ್ನು ಹೇಳಿ ಅದನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕಬೇಕು. ಇದನ್ನು 48 ದಿವಸ ಕಂಪಲ್ಸರಿ ಮಾಡಬೇಕು. ಹೆಣ್ಮಕ್ಳು ಅವರ ಮಂತ್ಲಿ ಏನಿರುತ್ತೆ ಆ 5 ಡೇಸ್ ಬಿಟ್ಟು ಕಂಟಿನ್ಯೂ ಮಾಡ್ಬೋದು, ಅದನ್ನು ಲೆಕ್ಕಕ್ಕೆ ಬರುತ್ತೆ. ಆ ನಂತರದಲ್ಲಿ ಕೂಡ ಪ್ರತಿ ಮಂಗಳವಾರ ಇದನ್ನು ಮಾಡಿದ್ರೆ ಅದ್ಭುತವಾದಂತಹ ಒಂದು ಯಶಸ್ಸು ಸಿಗುತ್ತೆ. ನಿಮ್ಮ ಸಾಲದ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲ ವಿಷಯಗಳನ್ನು ನಾವು ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ಅಗತ್ಯ ಇದ್ದರೆ ಮಾತ್ರ ತಗೊಳ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಬೇಕು. ಎಲ್ಲ ಕೂಡ ಮೆಟೀರಿಯಲಿಸ್ಟಿಕ್ ಲೈಫ್ ಆಗಿರುತ್ತೆ, ನಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಯಾಕೆಂದರೆ ಕಲಿಯುಗದಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಕಂಟ್ರೋಲ್ನಲ್ಲೇ ಇಟ್ಕೊಂಡಾಗ ಈ ಯಾವುದೇ ಘಟನೆಗಳು ಸಂಭವಿಸಲ್ಲ. ಏನು ಇವತ್ತು ತೊಗೊಳಕ್ಕಾಗದೆ ಹೋದರೆ ಸೈಟ್ ಇನ್ನೊಂದು ವರ್ಷ ಬಿಟ್ಟು ತೊಗೋಬೋದು, ಅವತ್ತು ಕೂಡ ಶಕ್ತಿ ಕೊಟ್ಟಿರ್ತಾನೆ. ಸಾಕಷ್ಟು ಹಣಕಾಸು ಅಭಿವೃದ್ಧಿಗೋಸ್ಕರ ಸಾಕಷ್ಟು ತಂತ್ರಗಳನ್ನು ವಿಡಿಯೋಗಳನ್ನು ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಬೋದು. ಶ್ರೀಕೃಷ್ಣ ಜ್ಯೋತಿಷಾಲಯ ಮೈಸೂರು ಅಂತ ಹಾಕಿದರೆ ಬರುತ್ತೆ. ಇದು ಸಾಲದ ಒತ್ತಡದಿಂದ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಮಂಗಳವಾರ ಪ್ರಾರಂಭ ಮಾಡಬೇಕು, 48 ದಿವಸ ಕಂಟಿನ್ಯೂಸ್ ರವೆ ಹಾಕಬೇಕು, ಮಂತ್ರನ ಹೇಳಿದ ನಂತರನೇ ಹಾಕಬೇಕು. ಯಾವ ಸಮಯದಲ್ಲಿ ಮಾಡಬೇಕು, ಬೆಳಗ್ಗೆ 8 ಗಂಟೆ 9 ಗಂಟೆ ಒಳಗಡೆ ಮಾಡಬೇಕು. ಆ ನಂತರದಲ್ಲಿ 48 ದಿನ ಆದಮೇಲೆ ಪ್ರತಿ ಮಂಗಳವಾರನೂ ಕೂಡ ಮತ್ತೆ ಆ ರವೆಯನ್ನು ಒಂದು ಬಟ್ಲಲ್ಲಿ ತೊಗೊಂಡು ಯಾವುದಾದ್ರೂ ಇರುವೆಗೂಡು ಅಥವಾ ಮರದ ಬಳಿ ಹಾಕಿದಾಗ ಇರುವೆಗಳಿಗೆ ಆಹಾರ ಸಿಗುತ್ತೆ. ಅಲ್ಲೂ ಕೂಡ ನೀವು ಒಂದು ಪುಣ್ಯದ ಕೆಲಸ ಮಾಡ್ತೀರಾ, ಇರುವೆಗಳಿಗೆ ಆಹಾರನ ಕೊಡ್ತೀರಾ. ಯಾರು ಇರುವೆಗಳಿಗೆ ಆಹಾರನ ಕೊಡ್ತಾರೆ ಅವರಿಗೆ ಮಹಾವಿಷ್ಣುವಿನ ಆಶೀರ್ವಾದ ಸದಾಕಾಲ ಇರುತ್ತೆ. ಈ ಒಂದು ಪವರ್ಫುಲ್ ತಂತ್ರನ ಮಂಗಳವಾರದಿಂದ ಪ್ರಾರಂಭ ಮಾಡಿ ಅಷ್ಟೇ ನೀವು ಋಣದ ಬಾಧೆಯಲ್ಲಿದ್ದರೂ ಕೂಡ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಇದರ ಉಪಯೋಗನ ದಯವಿಟ್ಟು ಪಡ್ಕೊಳ್ಳಿ. ಹಿಂದೆನೂ ಕೂಡ ನಾನು ಇರುವೆಗಳ ಬಗ್ಗೆ ಒಂದೆರಡು ವಿಡಿಯೋನ ಹಾಕೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ನೋಡಿದಾಗ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾ ಕಾಲ ಸಂತೋಷದಿಂದ ಇಟ್ಟಿರಲಿ, ಎಲ್ಲರನ್ನೂ ಋಣಮುಕ್ತರನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಶ್ರೀಕೃಷ್ಣ ಜ್ಯೋತಿಷಾಲಯ ಮೈಸೂರು, ಅದರಲ್ಲಿ ಕೂಡ ನಾನು ವಿಡಿಯೋದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ಚಿಕ್ಕ ಚಿಕ್ಕ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಾಕಷ್ಟು ಜನಕ್ಕೆ ಅಗತ್ಯ ಇರತಕ್ಕಂಥವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.